ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ವೆಬ್ಸೈಟ್ ಗೌರ್ಮೆಂಟ್ ಜಾಬ್ ನಮಸ್ಕಾರ ಇಂಡಿಯಾ.com. ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಈ ವೆಬ್ಸೈಟಲ್ಲಿ ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಂದಿರೋದು ಬೆಳಗಾವಿಯಲ್ಲಿ ಅಂಗನವಾಡಿ ವರ್ಕರ್ಗೆ. ಓಕೆನಾ ಸ್ನೇಹಿತರೆ, ಅಂಗನವಾಡಿ ವರ್ಕರ್ಗೋಸ್ಕರ ಇದನ್ನ ಕರೆದಿದ್ದಾರೆ. 313 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಬೆಳಗಾವಿ ಅಂಗನವಾಡಿ ವರ್ಕರ್ ಅಥವಾ ಹೆಲ್ಪರ್ಗೋಸ್ಕರ. ಓಕೆನಾ, ಇದ್ರದ್ದು ಲಾಸ್ಟ್ ಡೇಟ್ ಬಂದು 4/8/2024 ಸ್ನೇಹಿತರೆ. ಓಕೆನಾ, ಇದ್ರದ್ದು ಏಜ್ ಲಿಮಿಟ್ ಬಂದು 19ರಿಂದ 35ವರೆಗೂ ಇದೆ. ವೇಕೆನ್ಸಿ ನೋಡಿ, ಅಂಗನವಾಡಿ ವರ್ಕರ್ಗೆ 61 ಪೋಸ್ಟ್ ಇದೆ. 10th 12th ಅಥವಾ ಡಿಪ್ಲೊಮೊ ಆಗಿರಬೇಕು. ಮತ್ತೆ ಅಂಗನವಾಡಿ ಹೆಲ್ಪರ್ಗೆ 252 ವೇಕೆನ್ಸಿ ಕರೆದಿದ್ದಾರೆ. ಇದು ಟೋಟಲ್ 10ನೇ ಕ್ಲಾಸ್ ಆಗಿದ್ರೆ ಸಾಕು. ಓಕೆನಾ ಸ್ನೇಹಿತರೆ, ಇದು ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ, ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಕರೀತಾರೆ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂದ್ರೆ ಅಪ್ಲೈ ಫಾರ್ಮ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ಗೆ ಓಪನ್ ಆಗ್ತೀರಾ. ಅಲ್ಲಿ ನೀವು ಬಂದು ನೀವು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಬೇಕು ಅಂತ ಇದೆಯೋ ಆ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಅವರು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದಕ್ಕೆ ಅದನ್ನ ನೀವು ನೋಡಲೇಬೇಕು. ಅದಾದ ನಂತರ ಇದರಲ್ಲಿ ಅಂಗನವಾಡಿಗೋಸ್ಕರ ಕರೆದಿರುವಂಥದ್ದು 10ನೇ ಕ್ಲಾಸು ಮತ್ತೆ PUC ಅಥವಾ ಡಿಪ್ಲೊಮಾ ಆಗಿದ್ರೆ ಸಾಕು. ಓಕೆನಾ, 19 ವಯಸ್ಸಿಂದ ಹಿಡಿದು 35ನೇ ವಯಸ್ಸುವರೆಗೂ ಇದ್ರೆ ನಿಮ್ಗೆ ಅರ್ಹರು. ಮತ್ತೆ ಅಂಗವಿಕಲರಿಗೂ ಕೂಡ ಇದೆ, 10 ವರ್ಷ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಇದು ಹೇಗೆ ಅಂದ್ರೆ ಬರೀ ಹೆಣ್ಮಕ್ಳಿಗೆ, ಓನ್ಲಿ ಫಾರ್ ವುಮೆನ್ಸ್ ಅಂಡ್ ಟ್ರಾನ್ಸ್ಜೆಂಡರ್ಸ್. ಓಕೆನಾ, ಇಲ್ಲಿ ನೋಡಿ, ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಅರ್ಜಿ ಸಲ್ಲಿಸುವ ಅರ್ಹರು. ಓಕೆನಾ, ಇದು PUC ಆಗಿದ್ರೆ ಸಾಕು. PUC ಅಲ್ಲಿ ನೋಡಿ, SSLC ಆಗಿದ್ರೆ PUC ಮಾಡ್ಕೊಂಡು SSLC ಮಾಡ್ಕೊಳ್ಬೇಕು, ಅಥವಾ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿರ್ಬೇಕು. ಏನದು ಅಂದ್ರೆ ನ್ಯೂಟ್ರಿಷನ್ ಮತ್ತೆ ಹೋಮ್ ಸೈನ್ಸ್ ಬಗ್ಗೆ ಮಾಡಿರ್ಬೇಕು ನೋಡಿ. ಡಿಪ್ಲೊಮಾ ಇನ್ ನ್ಯೂಟ್ರಿಷನ್, ಹೋಮ್ ಸೈನ್ಸ್, ಇದರಲ್ಲಿ ನೀವು ಡಿಪ್ಲೊಮಾವನ್ನು ಹೊಂದಿರಬೇಕು ಸ್ನೇಹಿತರೆ. ಓಕೆನಾ, ಇದು ಅಂಗನವಾಡಿ ಕಾರ್ಯಕರ್ತೆಗೆ ಅಂದ್ರೆ ಅಂಗನವಾಡಿ ವರ್ಕರ್ಗೆ. ಇದು ಅಂಗನವಾಡಿ ಹೆಲ್ಪರ್ಗೆ ಬೈ 10th ಆಗಿದ್ರೆ ಸಾಕು, ಜಸ್ಟ್ ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಅದ ನಂತರ ಅವರು ಕರ್ನಾಟಕದಲ್ಲಿ ಓದಿದ್ರೆ ಸಾಕು, ಅಥವಾ ಕರ್ನಾಟಕದಿಂದ ಬೇರೆ ಕಡೆ ಓದಿದ್ರು ಪರವಾಗಿಲ್ಲ. ಅವರು ಫಸ್ಟ್ ಅಥವಾ ಸೆಕೆಂಡ್, ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಓದಿರ್ಬೇಕು ಸ್ನೇಹಿತರೆ. ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಅಂತ. ಆಮೇಲೆ ಜನಸಂಖ್ಯೆ, ಇದು ಹೇಗೆ ಮೀಸಲಾತಿ ಕೊಡ್ತಾರೆ ಅಂತಂದ್ರೆ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡ್ತಾರೆ. 25% ಅಲ್ಪಸಂಖ್ಯಾತರ ಸಮುದಾಯ ಜನಸಂಖ್ಯೆಯಲ್ಲಿ ಇರೋರು ಆಗಿದ್ರೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಮತ್ತೆ ಅಂಗನವಾಡಿ ಕೇಂದ್ರ ವ್ಯಾಪ್ತಿ ಗುರುತಿಸುವಿಕೆ. ಇವಾಗ ಮೊದಲು ಯಾವ್ದಾದ್ರು ಅಂಗನವಾಡಿ ಕೇಂದ್ರ ಇರುತ್ತೆ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಅಂಗನವಾಡಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ. ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಜಾಸ್ತಿ ಜನ ಇದ್ರು ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೇನೆ ಅಲ್ಲಿ ಅಂಗನವಾಡಿ ವರ್ಕರ್ ಕೆಲಸಕ್ಕೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಈಗ ಆಯ್ಕೆ ಆದ್ಯತೆ ಹೇಗೆ ಅಂದ್ರೆ, ಆಸಿಡ್ ದಾಳಿಯಲ್ಲಿ ಹೊಂದಿದ್ದರ ಅವ್ರಿಗೆ 5+ ಬೋನಸ್ ಅಂಕಗಳನ್ನ ಕೊಡ್ತಾರೆ. ಮತ್ತೆ ಇಲಾಖೆ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ, ಇದು ಏನಂದ್ರೆ ನೀವು ನಿವಾಸಿ ಪ್ರಮಾಣ ಪತ್ರವನ್ನು ಕೊಡಬೇಕು ಇಲಾಖೆ ಆಧಾರಿತ ಇದರಲ್ಲಿ. ಓಕೆನಾ, ಅವಾಗ ನಿಮ್ಗೆ 10 ಬೋನಸ್ ಅಂಕಗಳನ್ನ ಕೊಡ್ತಾರೆ. ಆಮೇಲೆ ವಿಧವೆಯರಾಗಿದ್ರೆ ಅವ್ರಿಗೆ 5 ಅಂಕಗಳನ್ನ ಪ್ಲಸ್ ಆಗಿ ಕೊಡ್ತಾರೆ. ಮತ್ತೆ ಅಂಗವಿಕಲರಾಗಿದ್ರೆ ದೈಹಿಕ ಅಂಗವಿಕಲ 40ಕ್ಕಿಂತ ಹೆಚ್ಚಿರಬೇಕು. 40% ಹೆಚ್ಚಾದ್ರೆ, 40% ಜಾಸ್ತಿ ಹ್ಯಾಂಡಿಕ್ಯಾಪ್ ಆಗಿದ್ರೆ ಅವರಿಗೆ +5 ಅಂಕಗಳನ್ನ ಕೊಡ್ತಾರೆ. ಅದಾದ ನಂತರ ಇನ್ನೊಂದು ಬೋನಸ್ ಅಂಕ ಯಾವ್ದು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಮತ್ತೆ ಸಹಾಯಕರಿಯರಿಗೆ. ಓಕೆನಾ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಹೊಂದಿದ್ರೆ ಅವಾಗ ಅವ್ರಿಗೆ ಚೆಕ್ ಮಾಡ್ತಾರೆ, ವಿಧವೆ ಇದಾರ ಅಥವಾ ವಿಚ್ಛೇದನವಾಗಿರೋರು ಇದಾರ, ಇವ್ರ ಚೆಕ್ ಮಾಡಿ ಅವರಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ +5 ಅಂಕಗಳನ್ನ ಕೊಡ್ತಾರೆ ಸರ್. ಓಕೆನಾ, ಇದು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕ್ಬೇಕು. ನೋಡಿ, ಯಾವ್ದು ಡಾಕ್ಯುಮೆಂಟ್ ಬೇಕು ಅಂತ ಇಲ್ಲ ಹೇಳ್ತೀನಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಜನನ ಪ್ರಮಾಣ ಪತ್ರ ಅಂದ್ರೆ ಜನ್ಮ ದಿನಾಂಕ ಏನಿದೆಯೋ ಅದೇ ತರನೇ ಹಾಕ್ಬೇಕು. ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟಿ ಇರಬೇಕು. ಅದಾದ ನಂತರ ತಹಶೀಲ್ದಾರರು ಅಥವಾ ಉಪ ತಹಶೀಲ್ದಾರ್ ಪಡೆದ 3 ವರ್ಷಗಳನ್ನು ವಾಸಸ್ಥಳ ದೃಢೀಕರಣ ಪತ್ರ. ಓಕೆನಾ, ಇದು ಹೊಂದಿರಬೇಕು. ಅದಾದ ನಂತರ ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ, ಆಮೇಲೆ ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಧವೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಓಕೆನಾ, ಇಲ್ಲಾಂದ್ರೆ ವಿಚ್ಛೇದನರಾಗಿದ್ರೆ ಅದು ಪ್ರಮಾಣ ಪತ್ರ ಇದೆ. ಅದಾದ್ಮೇಲೆ ಅಂಗವಿಕಲರಾಗಿದ್ರೆ ಅವ್ರದ್ದು ಪ್ರಮಾಣ ಪತ್ರ. ಆಮೇಲೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ವತಿಯಿಂದ
ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷಾ ಪಟ್ಟಿಯಲ್ಲಿ ಮಾಜಿ ದೇವದಾಸಿಯವರ ಮಕ್ಕಳ ಎಂಬುದು ಬಗ್ಗೆ ಮಹಿಳಾ ಅಭ್ಯರ್ಥಿಗಳು ನಿಗಮದ ಅಧಿಕಾರಿಗಳಿಗೆ ಮಾಡಿದ ಪ್ರಮಾಣ ಪತ್ರ. ಓಕೆನಾ? ಅಂದ್ರೆ ಏನಾದ್ರು ದೇವದಾಸಿ ಅಂತ ಏನೋ ಇತ್ತಲ್ವಾ, ಅದ್ರದ್ದು ಅವ್ರ ಮಕ್ಕಳಾಗಿದ್ರೆ ಅವ್ರ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರವನ್ನ ಕೊಟ್ಟಿರ್ತಾರೆ. ಅದು ಇತ್ತು ಅಂದ್ರೆ ಅದನ್ನ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ? ಅದಾದ ನಂತರ 3 ವರ್ಷಗಳು ಕನಿಷ್ಠ ನೋಡಿ, ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿರಬೇಕು ಹಾಗೂ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಪಡೆದ ನಿವಾಸಿ ಪ್ರಮಾಣ ಪತ್ರವನ್ನು ಅಟ್ಯಾಚ್ ಮಾಡಬೇಕು. ಆಮೇಲೆ ಯೋಜನೆ ನಿರಾಶ್ರಿತರ ಅಟ್ಯಾಚ್ ಮಾಡ್ಬೋದು. ಆಮೇಲೆ ಆಧಾರ್ ಕಾರ್ಡು ಅಥವಾ ಶಿಶು ಕಾರ್ಡು ಇದನ್ನ ಅಟ್ಯಾಚ್ ಮಾಡ್ಬೋದು. ಆದ್ಮೇಲೆ ಎಲ್ಲ ದಾಖಲಾತಿ ಪ್ರಾಥಮಿಕ ಅಧಿಕಾರಿಗಳಿಗೆ ಧ್ರುವೀಕರಣ ಸಲ್ಲಿಸುವುದು. ಓಕೆನಾ? ಮಾಡಿಸಿ ಸಲ್ಲಿಸುವುದು. ಓಕೆನಾ? ಅದಾದ್ಮೇಲೆ ಆಯ್ಕೆ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮೊದಲೇ ಹೇಳ್ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ? ಆಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇದಿಷ್ಟು ಅಂಗನವಾಡಿ ಕರೆದಿರುವಂತಹ ಕಾರ್ಯಕರ್ತರು ಅಥವಾ ಸಹಾಯಕರಿಗೆ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಟೋಟಲ್ಲು ನಿಮ್ಗೆ 313 ಪೋಸ್ಟ್ಗಳಿದಾವೆ ಸ್ನೇಹಿತರೆ. 313 ಪೋಸ್ಟ್ಗಳು. ಅಪ್ಲೈ ಮಾಡ್ಕೊಳ್ಳಿ. ನೀವು ಯಾರಿಗಾದ್ರೂ ಬೇಕಾದ್ರೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ವೆಬ್ಸೈಟ್ ನೋಡಿ, job.namaskaraindia.com. ಈ job.namaskaraindia.com ನ ಸರ್ಚ್ ಮಾಡಿದ್ರೆ ಸಾಕು, ಗೂಗಲ್ ಅಲ್ಲಿ ಈ ವೆಬ್ಸೈಟ್ ಸಿಗುತ್ತೆ. ವೆಬ್ಸೈಟ್ ಅಲ್ಲಿ ನೀವು ಬಂದು ಅಂಗನವಾಡಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಅಂಗನವಾಡಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಥವಾ WCD ಅಂತನಾದ್ರೂ ಸರ್ಚ್ ಮಾಡಿದ್ರೆ ಸಾಕು. WCD ಅಂದ್ರೆ ಏನು? ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ. ಓಕೆನಾ? ಮಿನಿಸ್ಟರ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಲ್ಲಿ WCD ಅಂಗನವಾಡಿ ವರ್ಕರ್ಗೆ ಕರೆದಿರುವಂತದ್ದು. ಇದಿಷ್ಟು ಆಯ್ತು ಈ ವಿಡಿಯೋದಲ್ಲಿ. ಇನ್ನಷ್ಟು ವಿಡಿಯೋಗಳು ಬೇಕಂದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ. ಎಲ್ಲರೂ ನಿಮ್ಗೆ ಹೊಸ ವಿಡಿಯೋ ಬಿಟ್ಟಾಗ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಧನ್ಯವಾದಗಳು.